ಅದೆಲ್ಲ ನೆಕ್ಸ್ಟ್ ಇರ್ರೇಷನಲ್ ನಂಬರ್ ಪ್ರೂಫ್ ಎಲ್ಲ ಇದು ಇನ್ನೊಂದು ಟೈಪ್ ಇರುತ್ತೆ. ಸೊ ಏನಿದೆ ನೆಕ್ಸ್ಟ್ ಒನ್ ಇದು 5 minus root 3 is an irrational. We need to prove 5 minus root 3 ನ irrational ಅಂತ ಪ್ರೂವ್ ಮಾಡಬೇಕು. ಸೊ ಅದು ಯಾವ ಥರ ಮಾಡಬೇಕು ಅಂತೇಳಿ ಸೇಮ್. ಸೊ let us assume 5 minus root 3 is an rational. ಸೊ ಅಲ್ಲಿ ಪ್ರೀವಿಯಸ್ ಅಲ್ಲಿ ಯಾವ ಥರ ಮಾಡಿದ್ವು ಅದೇ ಥರ. So 5 minus root 3 is P by Q. Here Q not equals to 0. P and Q are co-primes. ಸೊ ಪ್ರೀವಿಯಸ್ ಅಲ್ಲಿ ಏನಿತ್ತು ಬರೀ ರೂಟ್ 2 ಇತ್ತು, ಅದಕ್ಕೆ ಸ್ಕ್ವೇರ್ ಅನ್ನು ಬೋತ್ ಸೈಡ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಇಲ್ಲೇನಿದೆ 5 minus root 3 P by Q. ಆದರೆ ನಮಗೆ ಗೊತ್ತಿದೆ ರ್ಯಾಷನಲ್ ನಂಬರ್ ಅಂದ್ರೆ ಏನು, ಇರ್ರಾಷನಲ್ ನಂಬರ್ ಅಂದ್ರೆ ಏನು. ಸೊ ರ್ಯಾಷನಲ್ ನಂಬರ್ ಅಂತಂದ್ರೆ ಯಾವ ನಂಬರ್ನ P by Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ, ಇರ್ರಾಷನಲ್ ಅಂತ ಹೇಳಿದ್ರೆ P by Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ವಲ್ಲ ಅಂತ ನಂಬರ್ಸ್ನ ಇರ್ರಾಷನಲ್ ನಂಬರ್ಸ್. ಎಕ್ಸಾಂಪಲ್ ಅದಕ್ಕೆ ರೂಟ್ 2, ರೂಟ್ 3, ರೂಟ್ 5, ರೂಟ್ 7, ಪೈ ಈ ಥರ ಅಂತ ಹೇಳಿದ್ದೆ. ಸೊ ಇಲ್ಲಿ ಹಾಗಾದ್ರೆ ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ P by Q ಅನ್ನೋದು ರ್ಯಾಷನಲ್ ನಂಬರು. ಇಲ್ಲಿ 5 ಅದೇನಾಗುತ್ತೆ, ವಿ ಕ್ಯಾನ್ ರೈಟ್ 5 ಆಸ್ 5/1 ಅಂತಂದ್ರೆ 5 ಏನಾಗುತ್ತೆ ಇಲ್ಲಿ ರ್ಯಾಷನಲ್ ನಂಬರ್ ಆಗುತ್ತೆ. ರೂಟ್ 3 ಅನ್ನೋದು ಏನಾಗುತ್ತೆ ಇರ್ರಾಷನಲ್ ನಂಬರ್. ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ ರ್ಯಾಷನಲ್ ನಂಬರ್ ಎಲ್ಲ ಒಂದು ಕಡೆ ತಗೋಬೇಕು, ಇರ್ರಾಷನಲ್ ಒಂದು ಕಡೆ ಇಡಬೇಕು. ಸೊ ಇಲ್ಲಿ 5 ಅನ್ನೋದು ರ್ಯಾಷನಲ್ ನಂಬರು, P by Q ಅನ್ನೋದು ರ್ಯಾಷನಲ್ ನಂಬರು. ರ್ಯಾಷನಲ್ ನಂಬರ್ನೆಲ್ಲ ಒಂದು ಕಡೆ ತಗೊಳ್ಳೋಣ, ಇರ್ರಾಷನಲ್ ನಂಬರ್ನ ಒಂದು ಕಡೆ ತಗೊಳ್ಳೋಣ. ಸೊ 5 ಇಲ್ಲಿ P by Q ರ್ಯಾಷನಲ್ಲು, 5 ಕೂಡ ರ್ಯಾಷನಲ್. ಸೊ ಈ P by Q ನ ಈ ಕಡೆ ತಗೋತೀನಿ, ಏನಾಗುತ್ತೆ. ಸೊ ಇಲ್ಲಿ ಪ್ಲಸ್ P by Q ಇದೆ, ಈಕ್ವಲ್ಸ್ ಇಂದ ಈ ಕಡೆ ಅಥವಾ ಆ ಕಡೆ ಹೋದ್ರೆ ಏನಾಗುತ್ತೆ, ಏನ್ ಸೈನ್ ಇರುತ್ತೋ ಅದು ರಿವರ್ಸ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇಲ್ಲಿ ಪ್ಲಸ್ P by Q ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ P by Q. ಇಲ್ಲಿ ಇದು ರೂಟ್ 3 ಅನ್ನೋದೇನು ಇರ್ರಾಷನಲ್ ನಂಬರ್. ಈಗ ರ್ಯಾಷನಲ್ ಎಲ್ಲ ಒಂದ್ ಕಡೆ ತಗೊಂಡಿದ್ದೀನಿ, ಇರ್ರಾಷನಲ್ ಒಂದ್ ಕಡೆ ಕಳಿಸ್ಬೇಕು ಅಂತ ಹೇಳಿದ್ರೆ ಇದು ಮೈನಸ್ ರೂಟ್ 3 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ ರೂಟ್ 3 ಆಯಿತು. ಸೊ ನಾವು ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಏನಿರುತ್ತೆ 1 ಇರುತ್ತೆ. ಸೊ ಇದನ್ನ ನಾವು LCM ಮಾಡ್ಬೋದು. LCM ಏನಾಗುತ್ತೆ Q into 1 ಏನಾಗುತ್ತೆ Q, ಜಸ್ಟ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 5Q ಸೈನ್ ಏನಿರುತ್ತೆ ಇಲ್ಲಿ ಅದಿಡೋದು ಮೈನಸ್ P into 1 P ಈಕ್ವಲ್ಸ್ ರೂಟ್ 3. ಏನು ಬಂತು 1 into Q ಅಂತಂದ್ರೆ Q ಆಯಿತು, 5 into P 5 into Q 5Q P into 1 P. ಸೊ ಈಗ ನಮಗೆ ಇದೇನು ಎಂಥ ನಂಬರು ಇರ್ರಾಷನಲ್ ನಂಬರು, ಇದು ಯಾವ ಥರ ನಂಬರ್ ಆಯಿತು ರ್ಯಾಷನಲ್ ನಂಬರು. ಇಲ್ಲಿ ರೂಟ್ 3 ಈಸ್ ಆನ್ ಇರ್ರಾಷನಲ್ ನಂಬರ್, 5Q minus P by Q is rational number. So rational number not equals to the irrational number. ರ್ಯಾಷನಲ್ ನಂಬರು ಇರ್ರಾಷನಲ್ ನಂಬರ್ಗೆ ಈಕ್ವಲ್ ಆಗಲ್ಲ. ಸೊ ಇಲ್ಲಿ ಈಕ್ವಲ್ ಅಂತ ಬಂದಿದೆ. ಸೊ ನಮಗೆ ಬಟ್ ರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ಸ್ ಟು ಇರ್ರಾಷನಲ್ ನಂಬರ್. ಸೊ ಅದರಿಂದ ನಾವೇನಂತ ಇದು ರ್ಯಾಷನಲ್ ನಂಬರ್ ಈಕ್ವಲ್ಸ್ ಟು ಇರ್ರಾಷನಲ್ ನಂಬರ್ ಬಂದಿದೆ, ಬಟ್ ಅದು ಪಾಸಿಬಲ್ ಆಗಲ್ಲ ಅಂತ ಹೇಳಿದ್ರೆ ವೈ, ಬಿಕಾಸ್ ರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ಸ್ ಟು ಇರ್ರಾಷನಲ್ ನಂಬರ್ ಆಗಲ್ಲ ಅಂತ ಹೇಳಿದ್ರೆ ನಾವು ಏನು ಅಸಂಪ್ಷನ್ ಮಾಡ್ಕೊಂಡಿದ್ವು ಅದು ರಾಂಗ್. ಏನು ಅಸಂಪ್ಷನ್ ಮಾಡ್ಕೊಂಡಿದ್ವಿ 5 minus root 3 ಇದೆ ಈಸ್ ಆನ್ ರ್ಯಾಷನಲ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ಅದು ರಾಂಗ್ ಆಗುತ್ತೆ. ಅವರ್ ಅಸಂಪ್ಷನ್ ಈಸ್ ರಾಂಗ್. ಸೊ ಅವರ್ ಅಸಂಪ್ಷನ್ ಈಸ್ ರಾಂಗ್ ಆಯ್ತು ಅಂದ್ರೆ ಏನಾಗುತ್ತೆ, ಸೊ ನಾವು ಇದನ್ನ ರ್ಯಾಷನಲ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ಅದು ತಪ್ಪಾಯ್ತು ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಸೇ 5 minus root 3 is an irrational number. ಸೊ ನೆಕ್ಸ್ಟ್ ಫಸ್ಟ್ ಅದರಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ರೂಟ್ 2, ರೂಟ್ 3, ರೂಟ್ 5 ಅದು ಬಿಟ್ಟರೆ ಈ ಥರ ಕೇಳ್ತಾರೆ. ರೂಟ್ 2, ರೂಟ್ 3, ರೂಟ್ 5 ಇದನ್ನು ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ಥರ ಕೇಳಿದ್ರೆ
2 ಮಾರ್ಕ್ಸ್ ಕೇಳ್ತಾರೆ. ಸೊ ಜಸ್ಟ್ ಏನಿಲ್ಲ, ಈ ಥರ ಪ್ರಾಬ್ಲಮಲ್ಲಿ ಏನು ಮಾಡ್ಕೊಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಗೊತ್ತಿರಬೇಕು ರ್ಯಾಷನಲ್ ಅಂದರೆ ಏನು, ಇರ್ರ್ಯಾಷನಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ರ್ಯಾಷನಲ್ ನಂಬರ್ನೆಲ್ಲ ಒಂದು ಕಡೆ ತಗೊಳ್ಬೇಕು, ಇರ್ರ್ಯಾಷನಲ್ ಒಂದು ಕಡೆ ತಗೋಬೇಕು. ನಮಗೆ ಆಲ್ರೆಡಿ ಗೊತ್ತಿರೋದ್ರ ಪ್ರಕಾರ ರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್. ಬಟ್ ಇಲ್ಲಿ ಪ್ರೂಫ್ ಪ್ರಕಾರ ಏನು ಬಂದಿದೆ, ರ್ಯಾಷನಲ್ ನಂಬರ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್. ಬಟ್ ದಟ್ ಈಸ್ ನಾಟ್ ಪಾಸಿಬಲ್. ಆಗಲ್ಲ ಅಂತ ಹೇಳಿದ್ರೆ ನಾವೇನು ಅಸಂಪ್ಷನ್ ಮಾಡ್ಕೊಂಡಿದ್ವು ಅದು ರಾಂಗ್ ಆಗುತ್ತೆ. ರಾಂಗ್ ಆಯಿತು ಅಂದರೆ ನಾವೇನು ಅಸಂಪ್ಷನ್ ಮಾಡ್ಕೊಂಡಿದ್ವಿ, ರ್ಯಾಷನಲ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ಅದು ರಾಂಗ್ ಆಯಿತು ಅಂದರೆ ವಿ ಕ್ಯಾನ್ ಕನ್ಕ್ಲೂಡ್ 5 - √3 ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 3√2 is irrational. Same, this is let us assume 3√2 is an rational number. So 3√2 equals P by Q. Q not equals to 0. P and Q are co-primes. Here P and Q are ಏನಾಗಿರುತ್ತೆ, co-primes ಆಗಿರುತ್ತೆ. ಸೊ ನಮಗೆ ಗೊತ್ತಿದೆ P by Q is rational, 3 is rational, but √2 is irrational. ಇಲ್ಲಿ ಏನು ಹೇಳಿದೆ, ರ್ಯಾಷನಲ್ ಎಲ್ಲ ಒಂದು ಕಡೆ ತಗೋಬೇಕು, ಇರ್ರ್ಯಾಷನಲ್ ಎಲ್ಲ ಒಂದು ಕಡೆ ತಗೋಬೇಕು. ಸೊ √2ನ ಇಲ್ಲೇ ಇಡೋಣ. ವೈ? ಬಿಕಾಸ್ ದಿಸ್ ಈಸ್ ಅನ್ ಇರ್ರ್ಯಾಷನಲ್. P Q. ಸೊ ಈ 3ನ ಈಕ್ವಲ್ಸಿಂದ ಈ ಕಡೆ ಬಂದರೆ ಇಲ್ಲೇನಾದರೂ ಪ್ಲಸ್ಸು ಅಥವಾ 3 + √2 ಇತ್ತು ಅಂತ ಹೇಳಿದ್ರೆ ಇದು ಈ ಕಡೆ ಹೋಗಿದ್ರೆ -3 ಆಗ್ತಿತ್ತು. ಬಟ್ ಇಲ್ಲಿ 3 × √2 ಇದೆ. ಸೊ ಇಂಟು ಇದ್ದಾಗ ನಾವು ಈಕ್ವಲ್ಸಿಂದ ಆ ಕಡೆ ಅಥವಾ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಇಂಟು ಇದ್ರೆ ಡಿವೈಡ್ ಆಗುತ್ತೆ. ಅಥವಾ ಪ್ಲಸ್ಸು ಮೈನಸ್ ಇತ್ತು ಅಂತ ಹೇಳಿದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇಂಟು ಇದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿರೋದೇ 3 × √2 ಅಂತೇಳಿ √2 ಇಲ್ಲೇ ಇಟ್ಕೋತೀನಿ. 3ನ ಈಕ್ವಲ್ಸಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಡಿವೈಡ್ ಬೈ ಇಲ್ಲೇನಾಗುತ್ತೆ, ಇಲ್ಲಿಗೆ ಬರುತ್ತೆ 3Q. ಸೊ ಆಲ್ರೆಡಿ ನಮಗೆ ಗೊತ್ತಿದೆ √2 ಅನ್ನೋದು ಒಂದು ಇರ್ರ್ಯಾಷನಲ್ ನಂಬರ್. ಈಗ P by 3Q ಏನಾಗುತ್ತೆ, ಅದು ರ್ಯಾಷನಲ್ ಆಗುತ್ತೆ. ಸೊ √2 ಈಸ್ ಆನ್ ಇರ್ರ್ಯಾಷನಲ್ ನಂಬರ್. P by 3Q ಈಸ್ ಆನ್ rational number. So here also same, we can write like this: rational number not equals to irrational number. So our assumption is wrong. If our assumption is wrong, nothing but we can conclude 3√2 is an irrational number. ಜಸ್ಟ್ ಏನಿಲ್ಲ, ಈ ಥರ ಕೊಟ್ಟಾಗ ರ್ಯಾಷನಲ್ ಎಲ್ಲ ಒಂದು ಕಡೆ, ಇರ್ರ್ಯಾಷನಲ್ ಎಲ್ಲ ಒಂದು ಕಡೆ ತೊಗೊಳ್ಬೇಕು. ಅದಾಯಿತು ಅಂದಮೇಲೆ ಸೊ ಒಂದು ರ್ಯಾಷನಲ್ ಆಗುತ್ತೆ, ಇನ್ನೊಂದು ಇರ್ರ್ಯಾಷನಲ್ ಆಗುತ್ತೆ. ರ್ಯಾಷನಲ್ ನಂಬರ್ ನಾಟ್ ಈಕ್ವಲ್ಸ್ ಟು ಇರ್ರ್ಯಾಷನಲ್ ನಂಬರ್. ಅವರ್ ಅಸಂಪ್ಷನ್ ಈಸ್ ರಾಂಗ್. ಸೊ ವಿ ಕ್ಯಾನ್ ಲೇಟರ್ ಕನ್ಕ್ಲೂಡ್ ದಟ್ ಈಸ್ ದ ಗಿವನ್ ನಂಬರ್ ಈಸ್ ಇರ್ರ್ಯಾಷನಲ್. ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇರ್ರ್ಯಾಷನಲ್ ನಂಬರ್ ಪ್ರೂಫಲ್ಲಿ 2 ಟೈಪ್ ಬರುತ್ತೆ. ಒಂದು ಫಸ್ಟ್ ಯಾವ ಟೈಪ್ ಅಂತ ಹೇಳಿದ್ರೆ √2, √3, √5, √7 ಕೇಳಿದ್ರೆ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ಥರ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ತುಂಬ ಇಂಪಾರ್ಟೆಂಟು, ಎಲ್ಲ ಪೇಪರಲ್ಲೂ ರಿಪೀಟ್ ಆಗಿದೆ. ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಈ ಕಡೆ ಕೊಡಿ. ಸೊ ಕೊನೆಯಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಮಾಡಿ. ಹಾಗೆ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ. ಥ್ಯಾಂಕ್ ಯು.